ರಾಜ್ಯಾದ್ಯಂತ ನಿಧಾನಕ್ಕೆ ಈ ಪ್ರತಿಭಟನೆಯ ಕಿಚ್ಚು ಹಬ್ಬೋದಕ್ಕೆ ಸ್ಟಾರ್ಟ್ ಆಗಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿಭಟನೆಗಳಾಗ್ತಾ ಇರೋದ್ರ ಬಗ್ಗೆ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ನೀಟ್ ಪರೀಕ್ಷೆ ರದ್ದಾಗಿರೋದನ್ನು ಖಂಡಿಸಿ ಕಾಂಗ್ರೆಸ್ನವರ ಪ್ರತಿಭಟನೆ ಮುಂದುವರಿತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಲಾಯಿತು. ಹುಬ್ಬಳ್ಳಿಯ ಕೇಶವಾಪುರದ ರಮೇಶ್ ಭವನದ ಬಳಿ ಭಾರೀ ಹೈಡ್ರಾಮಾ ಕೂಡ ಆಯಿತು. ಮಾರ್ಗ ಮಧ್ಯೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡಿಬೇಕಾಗಿ ಬಂತು ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಏರ್ಪಟ್ಟಿದೆ. ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿರೋದು ರಾಜ್ಯದ ಸ್ಟೂಡೆಂಟ್ಸ್ಗೆ ಅಂತ ಬಿಡಿ, ದಕ್ಷಿಣದ ನೀಟ್ ಬಗ್ಗೆ ಅದು ಬೇರೆ ಡಿಬೇಟೇ. ಬಟ್ ಇಲ್ಲಾಗ್ತಿರೋ ಅನ್ಯಾಯದ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಾವು ಇವತ್ತು ಪ್ರತಿಭಟನೆ ಮಾಡುತ್ತೇವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಮೋಸ ಆಗೈತಿ. ಮೋಸ ಆಗಿದ್ದ ಸಂಬಂಧ ನಾವು ಇವತ್ತು ಪ್ರತಿಭಟನೆ ಮಾಡುತ್ತೇವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ಏನು ನಾವು ಹೋರಾಟ ಮಾಡತ್ತೀವಲ್ಲ, ಈ ಹೋರಾಟ ನಮ್ಮ ನ್ಯಾಯ ಸಿಗೋ ತನಕ ಹೋರಾಟ ಇರುತ್ತದೆ. ಮೋಸ ಆಗೈತಿ. ನೋಡಿ, ರಾಜ್ಯದ ಎರಡು ಕಡೆಗಳಲ್ಲಿ ಪ್ರತಿಭಟನೆ ಜೋರಾಗಿ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯವನ್ನ ಖಂಡಿಸಿ ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇರೋದು. ಮತ್ತೆ ನೆಕ್ಸ್ಟ್ ಎಕ್ಸಾಮ್ ರೀಸ್ಕೆಡ್ಯೂಲ್ ಆದರೂ ಇಲ್ಲಿ ಇವರೆಲ್ಲ ಕೇಳ್ತಾ ಇರೋದು ಇಷ್ಟೇ, ಟೈಮ್ ತುಂಬ ಕಡಿಮೆ ಸಿಗುತ್ತೆ. ಆಲ್ರೆಡಿ ಓದಿರೋರು ರಿಲ್ಯಾಕ್ಸ್ ಮೂಡ್ಗೆ ಹೋಗಿರ್ತಾರೆ, ಮತ್ತೆ ಎಕ್ಸಾಮ್ ಮೂಡ್ಗೆ ಬರಬೇಕು ವಿದ್ಯಾರ್ಥಿಗಳು. ಒಂದು ಮಾರ್ಕಿಂದ ಸಾವಿರಾರು ರ್ಯಾಂಕ್ ಹಿಂದೆ ಹೋಗ್ತಾರೆ. ನಿಮ್ಗೊಂದು ಲೆಕ್ಕಾಚಾರ ಕೊಡ್ತೀವಿ, 22 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದ್ರೂ 1.5 2 ಲಕ್ಷ ಜನ ಸ್ಟೂಡೆಂಟ್ಸ್ಗಷ್ಟೇ ಮೆಡಿಕಲ್ ಸೀಟ್ಗೆ ಅರ್ಹತೆ ಸಿಗೋದು. ಇನ್ನೆಲ್ಲರೂ ಕೂಡ ಡೊನೇಷನ್ ಕೊಟ್ಕೊಂಡು ಅಥವಾ ಬೇರೆ ವಿದೇಶಕ್ಕೆ ಹೋಗುವಂತಹ ಪರಿಸ್ಥಿತಿ. ಅಷ್ಟು ಕಾಂಪಿಟೇಷನ್ ಇದೆ. ಅಷ್ಟು ಕಾಂಪಿಟೇಷನ್ ಇರೋ ಕಡೆ ಪದೇ ಪದೇ ನೀವು ಇದ್ರಲ್ಲಿ ಆಟ ಆಡ್ತೀರ ಅಂದರೆ ಏನು ಹೇಳಬೇಕು ಅನ್ನೋದು ಇವರೆಲ್ಲರ ಪ್ರಶ್ನೆ.